ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ನಾರದ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ನಾರದ ಬ್ರಹ್ಮನನ್ನು ಕೇಳ್ತಾನೆ, ಏನು ಅಂತಂದರೆ, ಈ ಗುಣದೋಷಗಳು ಕೆಲವರನ್ನು ಬಾಧಿಸುತ್ತೆ, ಆದರೆ ಕೆಲವರು ತಂಟೆಗೆ ಹೋಗೋದೇ ಇಲ್ವಲ್ಲ, ಯಾಕೆ ಈ ರೀತಿ ವೈಪರೀತ್ಯ ಅಂತ ಕೇಳಿದಾಗ ಬ್ರಹ್ಮದೇವರು ಉತ್ತರ ಕೊಡ್ತಾರೆ. ಏನಂತ? ಕಂದ, ಕರ್ಮ, ಕಾಲ, ಬಂಧ ಮತ್ತು ಪರಿಣಾಮಗಳು ಪೂರ್ವಕರ್ಮ ಸಂಸ್ಕಾರಗಳು. ನೋಡಿ, ಅರ್ಥ ಮಾಡ್ಕೊಳ್ಳಿ, ನಮಗೆ ತೊಂದರೆ ಆಗ್ತಾಯಿದೆ ಈ ಜನ್ಮದಲ್ಲಿ ನಾವು ಏನು ನಮಗೆ ತೊಂದರೆ ಆಗ್ತಿದೆ. ನೀವು ಅಂದ್ಕೊಳ್ಬಹುದು ನಮಗೆ ಮಾತ್ರ ಎಲ್ಲ ಹಿಂದಿನ ಜನ್ಮದ್ದು, ಅವ್ರು ನೋಡಿ ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೆ ಯಾಕೆ ಏನೂ ಬಾಧಿಸ್ತಾ ಇಲ್ಲ ಅಂತ ಎಲ್ಲ ಎಷ್ಟೊಂದು ಜನ ಏನೇನೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಅದೇ ಪ್ರಶ್ನೆನ ಬ್ರಹ್ಮದೇವನ ಕೇಳಿದಾಗ ಬ್ರಹ್ಮದೇವ ಹೇಳ್ತಾನೆ, ಪೂರ್ವಕರ್ಮ ಸಂಸ್ಕಾರಗಳು, ಅದರ ಬಗ್ಗೆ ಹೇಳ್ತಾ, ಅದರ ಪರಿಣಾಮಗಳ ಬಗ್ಗೆ ಹೇಳ್ತಾ, ಜೀವಿ ಸ್ವಭಾವ, ಜನ್ಮ, ಮೃತ್ಯು, ರೋಗ, ಜರಾಬಾಧೆಗಳೆಲ್ಲ ಮತ್ತು ಪಂಚಭೂತಗಳು ಎಲ್ಲವೂ ಒಂದೇ ವಸ್ತುವಿನಿಂದ ಪ್ರಕಟಗೊಂಡಿದೆ ಅಂತ ತಿಳ್ಕೋ. ಆ ವಸ್ತುವೇ ಭಗವಂತ ಶ್ರೀಹರಿ ಅಂತ ತಿಳಿದುಕೋ. ಆ ಪರಮಾತ್ಮ ವಸ್ತುವೇ ಇಂತಹ ಬಹುವಿಧ ರೂಪಗಳಲ್ಲಿ ವ್ಯಾಪಕವಾಗಿದೆ ಅಂತಲೂ ತಿಳಿದುಕೋ. ಅರ್ಥ ಆಯ್ತಾ? ಈ ಪರಬ್ರಹ್ಮ ಪದಾರ್ಥಕ್ಕೆ ಜೊತೆಯಾಗಿ ಮಾಯೆ ಅನ್ನೋದು ಇದೆ. ಅರ್ಥ ಆಯ್ತಲ್ವಾ? ಪರಬ್ರಹ್ಮನ ಜೊತೆ ಮಾಯೆ ಇದೆ. ನಾವು ಯಾವುದನ್ನು ತೊಗೋಬೇಕು ಅನ್ನೋದು ನಾವು ಫಸ್ಟ್ ತಿಳ್ಕೊಳ್ಬೇಕು. ಏಕೆಂದರೆ ನಾನು ಏನು ಹೇಳ್ತೀನಿ ಅಂತಂತಂದರೆ, ಜೀವಿಲಿ ಸ್ವಭಾವ ಅಂತಕ್ಕಂಥದ್ದಿರುತ್ತೆ. ಸ್ವಭಾವ ಸ್ವರೂಪ ಅಂತಂದರೆ ಏನು? ಜೀವಿಯ ಕರ್ಮಗಳು, ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು, ಅವುಗಳಿಂದ ಉಂಟಾಗ್ತಕ್ಕಂಥ ಸಾರಾಂಶವೇ ಸುಖ, ದುಃಖ, ಬಯಕೆ, ಭಯ ಅಂತಕ್ಕಂಥ ಲಕ್ಷಣಗಳು. ಈ ಲಕ್ಷಣಗಳ ಸ್ವಭಾವವನ್ನು ನಾವೇ ರೀತಿ ರೂಪಿಸ್ಕೊಂಡು ಕಾಲ ಅಂತಕ್ಕಂತಹ ಸಮುದ್ರದಲ್ಲಿ ಆ ಜೀವಿ ಪ್ರಯಾಣ ಮಾಡ್ತಿರ್ತಾನೆ ಅಂತ. ಆ ಸ್ವಭಾವಗಳು ಯಾವಾಗ ಅಂತ್ಯವಾಗುತ್ತವೆಯೋ ಅವತ್ತಿಗೆ ಅವನ ಕಾಲಸ್ಥಿತಿ ಇಲ್ಲದೆ ಮುಕ್ತನಾಗಿಬಿಡ್ತಾನೆ ಅಂತ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಅಂದರೆ ಏನು ಗೊತ್ತಾ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳು, ಎಷ್ಟೆಷ್ಟು ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳು ಬೇಕಾದಷ್ಟು, ಅಂದರೆ ಅನೇಕಾನೇಕ ಸಂಸ್ಕಾರಗಳ ರೂಪದಲ್ಲಿ ಆ ಜೀವಿಯಲ್ಲಿ ಇದು ಬಿಡುತ್ತೆ. ಅದನ್ನೇ ಪ್ರವೃತ್ತಿ ಅಂತ ಕರೆಯೋದು. ಕ್ಷಿಪ್ತವಾಗಿರುತ್ತೆ, ಅದನ್ನು ಪ್ರವೃತ್ತಿ ಅಂತ ಕರೀತಾರೆ. ಸೂಕ್ಷ್ಮ ರೂಪದಲ್ಲಿರ್ತಕ್ಕಂತಹ ಪ್ರವೃತ್ತಿ ಇದ್ದಷ್ಟು ಕಾಲ ಆ ಜೀವಿ ಕಾಲ ಅಂತಕ್ಕಂಥ ಸಾಗದಲ್ಲಿ ಈಸ್ತಾನೇ ಇರ್ತಾನೆ. ಅರ್ಥ ಆಯ್ತಾ? ಕಾಲ ಅಂತಕ್ಕಂಥದ್ದು ಈ ಜೀವಿಯ ಕರ್ಮಗಳನ್ನು ತಿಂದು ಬಿಡುತ್ತೆ. ಜೀವಿ ಕಾಲವನ್ನು ತಿಂತಾನೆ, ಆದರೆ ಕಾಲ ಕಳೀತಾ ಇದ್ದಾಗ ಇವನ ಕರ್ಮಗಳೆಲ್ಲ ನಾಶ ಆಗ್ತಾ ಇರುತ್ತೆ. ಅಷ್ಟು ಮಾಡಿರ್ತಾನಲ್ಲ ಅವನು, ಪಾಪ ಪುಣ್ಯಗಳನ್ನೆಲ್ಲ ಅದೆಲ್ಲ ಸವಿಬೇಕು. ಸೃಷ್ಟಿಯ ಲಕ್ಷಣಗಳನ್ನು ಗ್ರಹಿಸಿದ ನಾನು ಶ್ರೀಮನ್ನಾರಾಯಣನನ್ನು ಕುರಿತು ಮಾನಸ ಯಜ್ಞವನ್ನು ಮಾಡಿದ್ದೇನೆ. ಮನೋಯಜ್ಞೇನ ಕಲ್ಪತಾಂ, ವಾಗ್ಯಜ್ಞೇನ ಕಲ್ಪತಾಂ, ಆತ್ಮಯಜ್ಞೇನ ಕಲ್ಪತಾಂ, ಯಜ್ಞೋ ಯಜ್ಞೇನ ಕಲ್ಪತಾಂ ಅಂತ ಹೇಳ್ತಾರೆ ನೋಡಿ. ಹಾಗೇ ಎಲ್ಲವೂ ಯಜ್ಞಮಯವೇ ಆಗಿದೆ. ಬ್ರಹ್ಮ ಹೇಳ್ತಾ ಇರಲಿಲ್ಲ. ಅರ್ಥ ಆಯ್ತಾ? ವಿಶ್ವಾತ್ಮನು, ವಿಶ್ವಮಯನು, ವಿಶ್ವೇಶನೂ ಆಗಿರ್ತಕ್ಕಂತಹ ಆ ಭಗವಂತ ಪರಬ್ರಹ್ಮ ಸ್ವರೂಪ ಏನಿದೆ, ಅದು ಈ ಜಗತ್ತಿನಲ್ಲಿರ್ತಕ್ಕಂತಹ ವಿದ್ಯೆಯನ್ನು ಸಮೂಲವಾಗಿ ನಾಶ ಮಾಡ್ತಕ್ಕಂಥ ಸಲುವಾಗಿಯೇ ಅನೇಕ ಅವತಾರಗಳನ್ನು ತಳೆದು ಅವತರಿಸಿ ಬರ್ತಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದು. ಅವನ ಲೀಲಾವಿಲಿ ವಿಶೇಷಗಳೆಲ್ಲ ನಮಗೆ ಗೊತ್ತಾಗಬೇಕಲ್ವಾ? ಪರಮೇಶ್ವರನಾಗಿರ್ತಕ್ಕಂತಹ ಆ ಭಗವಂತ ಶ್ರೀಹರಿ ವಿಶ್ವದ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣಭೂತ ಅಂತ ತಿಳಿಸ್ತಾ ಪ್ರಪಂಚ ಕ್ರಮವನ್ನೆಲ್ಲ ವಿವರಿಸ್ತಾನೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾರದ ಹೇಳ್ತಾನೆ, ತಂದೆ, ನಿನ್ನ ಬಳಿ ತಿಳಿಯಬೇಕಾದ ಸಮಸ್ತವೂ ನನಗೆ ಗೊತ್ತಾಗೋಗಿದೆ, ಇನ್ನು ನಾನು ಕೈಲಾಸಕ್ಕೆ ಹೋಗ್ಬಿಡ್ತೀನಿ ಅಂತ ಹೊರಡ್ತಾನೆ, ಪರಮೇಶ್ವರನನ್ನು ನೋಡಬೇಕಂತ. ಸರಿ, ಪರಮೇಶ್ವರನ ಹತ್ರ ಹೋಗ್ಬಿಟ್ಟು ಅವನಿಂದ ಬ್ರಹ್ಮೋಪದೇಶ ಹೊಂದಿಕೊಂಡು ನಾರದ ಶ್ರೀಹರಿಯ ತತ್ವನಾಮಾವಳಿಯ ಮತ್ತು ಮಂತ್ರೋಪದೇಶವನ್ನು ಸ್ವೀಕರಿಸ್ತಾನೆ. ಹಾಗೂ ಸಂಸಾರದಲ್ಲಿದ್ದು ಕ್ಷೇಮದಿಂದಿರಬೇಕಾದ್ರೆ ಯಾವ ಕೆಲಸಗಳನ್ನು ಮಾಡಬೇಕೋ, ಯಾವುದನ್ನು ಬಿಡಬೇಕು, ಯಾವ ಕರ್ಮಗಳು ಬಂಧನಕ್ಕೆ ಕಾರಣ, ಯಾವ ಕೆಲಸಗಳು ಮುಕ್ತಿಯ ಕಾರಣ, ಈ ವಿಷಯಗಳನ್ನೆಲ್ಲವನ್ನು ಅವನು ಬೋಧಿಸ್ತಾನೆ ನಾರದ. ನಂತರ ನಾರದ ಶಿವನನ್ನು ಬೋಧಿಸ್ತಾನೆ. ಏನು ಕೈಲಾಸಕ್ಕೆ ಹೋದಾಗ ಇದನ್ನ ತಗೊಂಡು ಶಿವನನ್ನು ಸ್ತೋತ್ರ ಮಾಡಿ ಅವನಿಂದ ಅನುಜ್ಞೆಯನ್ನು ಪಡೆದುಕೊಂಡು ಬದರಿಕಾವನಕ್ಕೆ ಬರ್ತಾನೆ. ಸರಿ, ಬ್ರಹ್ಮಕಲ್ಪದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ನರನಾರಾಯಣ ಋಷಿಗಳಲ್ಲಿ ನಾರಾಯಣ
ಋಷಿ ಅಲ್ಲಿ ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ನಾರದ ಆ ಋಷಿಯ ಸಂದರ್ಶನ ಮಾಡಿ ನನಗೆ ಜ್ಞಾನ ಪ್ರಬೋಧ ಮಾಡು ಅಂತ ಕೇಳಿಕೊಳ್ತಾನೆ. ಆಗ ನಾರಾಯಣ ಋಷಿ, ನಾರದ, ಶಾಶ್ವತವೂ ಅಚಲವೂ ಇಂದ್ರಿಯಗಳಿಗೆ ಅಗೋಚರವಾಗಿರ್ತಕ್ಕಂಥದ್ದು, ಕಣ್ಣಿಗೆ ಕಾಣಿಸದಂತಹ, ಕಿವಿಗಳಿಗೆ ಕೇಳಿಸದಂತಹ, ಮನಸ್ಸಿಗೆ ಊಹೆಗೂ ನಿಲುಕದಂತಹ ಪರಮಸತ್ಯ ಅನ್ನೋದು ಒಂದಿದೆ ನೋಡಿ. ಎಲ್ಲರ ಹತ್ರನೂ ಅವನು ಬೋಧನೆ ತಗೊಂಡೇ ನಾರದ ಆ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು. ಅವ್ರು ಹೇಳ್ತಾರೆ, ಇಂಚು ಮಿಂಚು ಆದರೂ ಸರಿ ಅದಕ್ಕೆ ಸಾದೃಶ್ಯವಾಗಿರ್ತಕ್ಕಂತಹ ವಸ್ತು ಈ ಸೃಷ್ಟಿಯಲ್ಲಿಯೇ ಇಲ್ಲದ ಕಾರಣ ಅದನ್ನು ಬಣ್ಣಿಸಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದು ಅಂತರಾತ್ಮ ಮಾತ್ರ ತಿಳಿಯಬಹುದಾಗಿರ್ತಕ್ಕಂಥ ಸತ್ಯ ಮತ್ತು ಆರಾಧ ತತ್ವ. ಅದಕ್ಕಿಂತಲೂ ಅತಿಶಯವಾಗಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ ಮತ್ತೊಂದಿಲ್ಲ. ಆ ತತ್ವಕ್ಕೆ ನೀನು ಯಾವುದಾದರೂ ಹೆಸರನ್ನಿಡು. ಶಿವ ಅಂದರೂ ಸರಿ, ಹರಿ ಅಂದರೂ ಸರಿ, ಬ್ರಹ್ಮ ಅಂದರೂ ಸರಿ, ನಿರ್ಗುಣವಾಗಿ ಆದರೂ ಹೇಳು, ಸಗುಣ ಅಂತಲೂ ಹೇಳು. ಅದೊಂದು ಪರಬ್ರಹ್ಮ ವಸ್ತು. ಅದು ಈ ಜಗತ್ತೆಲ್ಲ ಅದರಿಂದಲೇ ಹುಟ್ಟಿ ಅದರೊಳಗಡೆ ಲೈವ್ ಆಗುತ್ತೆ. ಅದನ್ನು ನಾನು ಹರಿ ಅಂತ ಕೇಳಿ ತಿಳ್ಕೊಂಡು ನಾನು ಧ್ಯಾನ ಮಾಡ್ತೇನೆ. ಆ ಹರಿಯ ದರ್ಶನಕ್ಕಾಗಿ ತವಕಕೊಂಡಿದ್ದೇನೆ. ನಾರದ, ನೀನು ನನ್ನಂತೆ ತಪಸ್ಸು ಮಾಡು ಅಂತ ಹೇಳಿದಾಗ ನಾರದ ಹೇಳ್ತಾನೆ, ಹೇ ಮಹರ್ಷಿ, ನಾನು ಆ ಹರಿಯ ದರ್ಶನ ಬಯಸಿ ತಪಸ್ಸನ್ನು ಮಾಡಲೇ? ಆ ತಪಸ್ಸಿನಲ್ಲಿ ನನ್ನ ಚಿತ್ತ ಏಕಾಗ್ರತೆಯನ್ನು ಪಡಿಬಹುದಾ? ಅಂತರಂಗದಲ್ಲಿ ಶ್ರೀಹರಿಯನ್ನು ಕಾಣುವೆನೆ ಅಂತ ಕೇಳ್ತಾನೆ. ನೋಡಿ, ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಹರಿಯೇ ಶ್ರೇಷ್ಠ, ಶಿವನೇ ಶ್ರೇಷ್ಠ, ಬ್ರಹ್ಮನೇ ಶ್ರೇಷ್ಠ ಯಾವುದೂ ಇಲ್ಲ ನೋಡಿ. ಅಲ್ಲಿ ಏನು ಹೇಳಿದ್ದಾರೆ, ಒಂದು ಪರಬ್ರಹ್ಮ ವಸ್ತುವಿದೆ, ನಿರಾಕಾರ ನಿರ್ಗುಣ ಸ್ವರೂಪವಾಗಿರ್ತಕ್ಕಂಥದ್ದು. ನೀ ಅದನ್ನು ಶಿವ ಅಂತನಾದರೂ ತಿಳ್ಕೊ ಅಥವಾ ಹರಿ ಅಂತನಾದರೂ ತಿಳ್ಕೊ. ಇಲ್ಲಿ ಏನಾಗಿದೆ, ಶೈವರು ಶಿವ ಅಂತ ಅದನ್ನು ಬಣ್ಣಿಸಿದ್ರೆ ವೈಷ್ಣವರು ಹರಿ ಅಂತ ಬಣ್ಣಿಸ್ತಾರೆ. ಹಾಗಾಗಿ ಏನಾಗುತ್ತೆ, ಅದು ಗಲಾಟೆನೂ ಮಾಡ್ಕೋತಾರೆ. ಹರಿಶ್ರೇಷ್ಠ, ಶಿವಶ್ರೇಷ್ಠ, ಬರೀ ಗಲಾಟೆ ಆಗುತ್ತೆ. ಅವ್ರು ಹೇಳಿಬಿಟ್ಟಿದ್ದಾನೆ. ಏನಂತ ಹೇಳಿದ್ದಾರೆ ಭಗವಂತ ಅಂತಂದರೆ, ಶಿವ ಹರಿ ಯಾವುದೇ ಆದ್ರೂ ಮೂಲ ಸ್ವರೂಪ ಆ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ನಿರ್ಗುಣ ನಿರ್ವಿಕಾರವಾಗಿರ್ತಕ್ಕಂಥ ಒಂದು ಪರಮಾತ್ಮ ವಸ್ತು. ಅದಕ್ಕೆ ಯಾವುದೇ ರೂಪ ಆಗಲಿ ಆಕಾರವಾಗಲಿ ಏನೂ ಇಲ್ಲ. ಅದನ್ನು ನೀನು ಆರಾಧನೆ ಮಾಡಿದ್ರೆ ಖಂಡಿತವಾಗಲಿ ಅದರಲ್ಲೇ ನೀನು ಸೇರ್ಕೊಂಡ್ಬಿಡ್ತೀಯ, ಮತ್ತು ಪುನರ್ಜನ್ಮ ಬರೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಪ್ರತಿಯೊಬ್ಬರೂ. ಹೊಡೆದಾಡೋದ್ರಲ್ಲಿ ಅರ್ಥವೇ ಇಲ್ಲ. ಸರಿ, ನಾರಾಯಣ ಋಷಿ ಹೇಳ್ತಾನೆ, ಇಲ್ಲ ನಾರದ, ಹಾಗಾಗೋದಿಲ್ಲ. ಅಂತರಂಗದಲ್ಲಿ ನೀನು ಆ ಪರಮಾತ್ಮ ವಸ್ತುವನ್ನು ಧ್ಯೇಯವಾಗಿರಿಸ್ಕೊಂಡು ತಪಸ್ಸು ಮಾಡ್ತಾ ಇರು. ಕ್ರಮೇಣ ನಿನ್ನಲ್ಲಿ ಏಕಾಗ್ರತೆ ಉಂಟಾಗುತ್ತೆ, ನನ್ನ ಸಹಾಯವೂ ಸಿಗುತ್ತೆ. ನೀನಾಗಿ ಅದನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾರದ ಆಕಾಶ ಮಾರ್ಗದಲ್ಲಿ ಸಾಗಿ ದಿವ್ಯ ಲೋಕವನ್ನು ಸೇರಿ ನಕ್ಷತ್ರ ಮಂಡಲದಲ್ಲಿ ಶುಭ್ರ ಬಿಡುಪಿನ ಕಾಂತಿಯನ್ನು ನೋಡ್ತಾನೆ. ಅಲ್ಲಿ ಕೆಲವರು ಮಹರ್ಷಿಗಳು ತಪಸ್ಸಿನಲ್ಲಿ ಇರ್ತಾರೆ. ಅವ್ರನ್ನ ನೋಡಿ ಆಹಾರ ತೆಗೆದುಕೊಳ್ತಿರ್ಲಿಲ್ಲ. ಅವರಲ್ಲಿ ಇಂದ್ರಿಯ ವ್ಯಾಪಾರಗಳೆಲ್ಲ ಕೊಂಡಿರ್ತವೆ. ಅವ್ರಿಗೆ ಹಸಿವಿರಲಿಲ್ಲ, ಬಾಯಾರಿಕೆ ಇರಲಿಲ್ಲ. ಅವ್ರ ಬಳಿ ಮನೋಹರವಾಗಿರ್ತಕ್ಕಂಥ ಸೌರಭ ವ್ಯಾಪಿಸ್ತಾ ಇರುತ್ತೆ. ಅವರ ಉಪದೇಶವನ್ನು ಪಡೆದುಕೊಂಡು ನಾರದ ಕೈಗಳನ್ನು ಮೇಲಕ್ಕೆ ಎತ್ತಿ ಒಂದು ಪಾದದ ಮೇಲೆ ನಿಂತ್ಕೊಂಡು ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಾ ತುಂಬ ವರ್ಷ ತಪಸ್ಸು ಮಾಡ್ತಾನೆ. ಅದಾದ ನಂತರ ಅನೇಕ ವರ್ಣಗಳಿಂದ ಕೂಡಿರ್ತಕ್ಕಂಥ ದಿವ್ಯ ದೇಹಧಾರಿಯಾಗಿರ್ತಕ್ಕಂಥ ವಿಶ್ವರೂಪ ನಾರದನಿಗೆ ದರ್ಶನವನ್ನು ಕೊಡ್ತಾನೆ. ಆ ದಿವ್ಯ ಸ್ವರೂಪ ಅನೇಕ ಬಾಹುಗಳಿಂದ, ಅನೇಕ ಪಾದಗಳಿಂದ, ಅನೇಕ ಶಿರಸ್ಗಳಿಂದ, ಅನೇಕ ಆಕಾರದಿಂದ ಕಮಂಡಲಗಳು, ಸೃಕ್ಕುಸ್ಸುನಗಳು, ಅಗ್ನಿ, ಓಂಕಾರ, ಸವಿತೃ, ಚತುರ್ವೇದ, ಹೀಗೆ ಎಲ್ಲ ಲಕ್ಷಣಗಳನ್ನು ಹೊಂದಿರುತ್ತೆ. ನಾರದ, ನಾನೇ ಪರಮಪುರುಷನಾದ ವಾಸುದೇವ, ನಾನೇ ವಿರಾಟು, ಕಾರ್ಯಕಾರಣಕರ್ತನಾದ ನಾನು ಜಗತ್ತಿನ ಹಿತಕ್ಕಾಗಿ ಭೂಮಿ ಮೇಲೆ ಜನಿಸ್ತಾ ಇದ್ದೀನಿ. ನನ್ನ ತತ್ವದ ಸತ್ಯವನ್ನು ಅರಿತವರು ಮುಕ್ತಿ ಹೊಂದಲು ಅರ್ಹರಾಗ್ತಾರೆ ಅಂತ ತಿಳಿದುಕೋ ಅಂತ ಹೇಳಿ ಆ ದೃಶ್ಯ ಆಗಿಬಿಡುತ್ತೆ. ಆ ಒಂದು ಆಕೃತಿ ನಾರದ ಬದರಿ ಆಶ್ರಮಕ್ಕೆ ಹೋಗಿ ನಾರಾಯಣನಿಗೆ ತನ್ನ ಅನುಭವವನ್ನು ಹೇಳಿದಾಗ ಋಷಿ ಹೇಳ್ತಾನೆ, ನಾರದ, ನಿನಗಿನ್ನೂ ಸಂಪೂರ್ಣ ಜ್ಞಾನ ಸಿದ್ಧಿಯಾಗಿಲ್ಲ. ಆ ಮಹಾತ್ಮನ ಮಾತುಗಳ ಅಂತರಾರ್ಥ ನಿನ್ನ ಅನುಭವಕ್ಕೆ ಬರಬೇಕು. ಆದ್ದರಿಂದ ನೀನು ತಪಸ್ಸಿನಲ್ಲಿ ಮುಂದೆ ಸಾಗು ಅಂತ ಹೇಳಿದಾಗ ಆಗ ನಾರದ ಮಹಾತ್ಮ, ನನ್ನ ಸೃಷ್ಟಿಕರ್ತನಾದ ಬ್ರಹ್ಮದೇವ ನನಗೆ ಗೃಹಸ್ಥನಾಗು ಅಂತ ಹೇಳ್ತಾ ಇದ್ದಾನೆ. ನೀ ನೋಡಿದ್ರೆ ತಪೋದೀಕ್ಷೆಯಲ್ಲಿ ನಿರತನಾಗಿ ಸದರ್ಶನ ಮಾಡು ಅಂತ ಉಪದೇಶ ಮಾಡ್ತಾ ಇದೆಯಾ. ಈಗ ನನ್ನ ಕರ್ತವ್ಯ ಏನಪ್ಪ, ಯಾವುದನ್ನು ಮಾಡೋದು ಸರಿ ಅಂತ ಅನಿಸುತ್ತೆ ಹೇಳು ಅಂದಾಗ ನಾರಾಯಣ ಋಷಿ ಹೇಳ್ತಾರೆ ನಾರದನಿಗೆ, ಬ್ರಹ್ಮವೈವರ್ತ ಪುರಾಣದಲ್ಲಿರ್ತಕ್ಕಂತಹ ಸೃಷ್ಟಿಯ ವೃತ್ತಾಂತವನ್ನು ಕಂಪ್ಲೀಟ್ ಅವನಿಗೆ ಹೇಳ್ತಾನೆ. ಏನು ಎತ್ತ ಅಂತ ಹೇಳ್ತಾನೆ. ಪರಮೇಶ್ವರ ಸ್ವರೂಪದಲ್ಲಿರ್ತಕ್ಕಂತಹ ಶಿವನ ಪ್ರಕೃತಿಯಾದ ದುರ್ಗಿ ಕೂಡ ಬ್ರಹ್ಮನ ಜೊತೆಯಲ್ಲಿರ್ತಕ್ಕಂಥ ಪ್ರಕೃತಿ ಸ್ವರೂಪಿಣಿಯಾದ ಸಾವಿತ್ರಿ, ವಿಷ್ಣುವಿನೊಡಗೂಡಿ ವಿರಾಜಿಸಿರ್ತಕ್ಕಂಥ ಪ್ರಕೃತಿ ಪರಾಶಕ್ತಿಯಾದ ಲಕ್ಷ್ಮಿ ಸೃಷ್ಟಿಯ ನೈಪುಣ್ಯದಲ್ಲಿ ಕಾರಣಭೂತರಾಗಿದ್ದಾರೆ. ಆ ಪರಾಶಕ್ತಿಯ ಸ್ವರೂಪಗಳು ಬಹುಮುಖವಾಗಿರುತ್ತವೆ. ಸ್ವರ್ಗದಲ್ಲಿ ಸ್ವರ್ಗಲಕ್ಷ್ಮಿಯಾಗಿಯೂ, ರಾಜನ ಸ್ನೇಹದಲ್ಲಿ ರಾಜ್ಯಲಕ್ಷ್ಮಿಯಾಗಿಯೂ, ಗೃಹದಲ್ಲಿ ಗೃಹಲಕ್ಷ್ಮಿಯಾಗಿಯೂ ಆ ಪರಾಶಕ್ತಿ
ಪುರುಷನನ್ನು ಆಶ್ರಯಿಸಿ ಇದ್ದಾಳೆ. ಚೈತನ್ಯ ಸ್ವರೂಪಿಣಿಯಾಗಿ ಜಗತ್ತೆಲ್ಲವನ್ನ ವ್ಯಾಪಿಸಿದ್ದಾಳೆ. ಅವರು ಎಲ್ಲ ಪೂರ್ತಿ ಎಲ್ಲವನ್ನ ಹೇಳ್ತಾನೆ ನಾರಾಯಣ ಋಷಿ. ಗಣೇಶ ಖಂಡದಲ್ಲಿರ್ತಕ್ಕಂಥ ಗಣಪತಿ ಶಕ್ತಿಯೂ ಭಗವಂತನೇ ಅಂತ ತಿಳಿದುಕೋ. ಎಲ್ಲ ಶಕ್ತಿಯ ಉಪಾಸನೆಯಿಂದ ಸತ್ಯಸ್ಥಿತಿ ಗೋಚರ ಆಗುತ್ತೆ. ಶ್ರೀ ವಿಷ್ಣುವಿಗೆ ಲಕ್ಷಣವೇ ಅವನ ಲಕ್ಷಣವೇ ಸೃಷ್ಟಿಗೆ ಕಾರಣವಾಗಿದೆ. ಸತ್ಯಸ್ಥಿತಿ ಅಂದರೂ ತಪ್ಪಾಗೋದಿಲ್ಲ, ಆಯಿತಾ ಅಂತ ಹೇಳಿ ತುಂಬ ಎಲ್ಲ ರೀತಿಯಲ್ಲೂ ಕೂಡ ನಾರದರಿಗೆ ನೀನು ಹೇಗೆ ಇರೋ, ಬ್ರಹ್ಮಚಾರಿಯಾಗಿದ್ದರೂ ಸರಿ ಅಥವಾ ಗೃಹಸ್ಥನಾಗಿದ್ದರೂ ಸರಿ, ನೀನು ಸಂಸಾರದಲ್ಲಿ ಪ್ರವೇಶ ಮಾಡಿದ್ರೂ ಸರಿ, ಆದರೆ ಬ್ರಹ್ಮಜ್ಞಾನದಲ್ಲಿ ಸ್ಥಿರವಾಗಿರ್ತಕ್ಕಂಥ ನಿನ್ನ ಪ್ರಕೃತಿಯೂ ಕೂಡ ಬಾಧಿಸೋದಿಲ್ಲ ಅಂತ ಹೇಳ್ತಾನೆ. ಹಂಗೆ ಹೇಳ್ತಾನೆ ಶ್ರೀಕೃಷ್ಣ. ನೋಡಿ, ಶ್ರೀಕೃಷ್ಣಂಗೆ ಎಷ್ಟು ಜನ ಹೆಂಡತಿಯರು ಅಂತ ಎಲ್ಲ ಹೇಳ್ತಾರೆ, 16,000 ಪತ್ನಿಯರು ಅಂತ. ಅಷ್ಟು ಜನ ಇದ್ದರೂ ಕೂಡ ಅವನಿಗೆ ಬಂಧನ ಆಗಲಿಲ್ಲ ಅನ್ನೋದನ್ನು ಹೇಳ್ತಾ, ನೀನು ಹೆಂಗಿದ್ರೂ ಕೂಡ ನೀನು ಬ್ರಹ್ಮಜ್ಞಾನದಲ್ಲಿ ಸ್ಥಿರವಾಗಿದ್ದು ಬಿಟ್ಟರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಲೋಭಮೋಹಗಳಲ್ಲಿ ಸಿಲುಕಿದವನಿಗೆ ಮಾತ್ರ ಪ್ರಕೃತಿ ಬಾಧೆ ಕೊಡುತ್ತೆ ಹೊರತು, ಆದರೆ ವೈರಾಗ್ಯ ಹೊಂದಿ ಸಂಸಾರವನ್ನು ಧರ್ಮಸ್ವರೂಪ ಅಂತ ಭಾವಿಸಿದಾಗ ಅವನ ಬಾಳು ಲೋಕಕ್ಕೆ ಆದರ್ಶ ಕಾರಣವಾಗುತ್ತೆ. ಅವನು ಯಾವ ಬಾಧೆಗೂ ಗುರಿಯಾಗಲ್ಲ ಅಂತ ಹೇಳಿ, ನಿನಗೆ ಬ್ರಹ್ಮ ಏನು ಹೇಳಿದ್ದಾನೆ ಅದನ್ನೇ ಮಾಡು, ಅದೇ ನಿನಗೆ ಒಳ್ಳೆಯದು. ಅಪ್ಪ ಹೇಳ್ದಂಗೆ ಕೇಳಬೇಕು. ಅದು ನೋಡಿ ಇಲ್ಲಿ ತೋರಿಸಿದ್ದಾರೆ. ಏಕೆಂದರೆ ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳ ಮಾತನ್ನು ಮೀರಿ ತಮಗೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಅದು ಸಕ್ಸಸ್ ಆಗೋದಿಲ್ಲ, ಕಡೆಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಅವನೇನು ಹೇಳ್ತಾನೆ, ನೀನು ಆ ತಂದೆ ಹೇಳ್ದಂಗೆ ಗೃಹಸ್ಥನಾಗು, ಅಲ್ಲಿ ಇದ್ದುಕೊಂಡೇ ನೀನು ಭಗವಂತನನ್ನು ಪಡೆದುಕೊಳ್ಳಬಹುದು ಅನ್ನೋ ರೀತಿಯನ್ನು ವಿವರಿಸ್ತಾನೆ ನಾರಾಯಣ ಮುನಿ. ಅದೇ ಒಳ್ಳೆಯದು, ಅದೇ ಶ್ರೇಯಸ್ಸು ಅನ್ನೋದನ್ನು ಹೇಳ್ತಾರೆ. ಇದನ್ನು ತಿಳ್ಕೊಳ್ಬೇಕು ಪ್ರತಿಯೊಬ್ಬರು. ಅದಲ್ಲದೆ ನೀನು ಅಮಿತವಾಗಿ ಪ್ರೀತಿಸಿರ್ತಕ್ಕಂಥ ನಿನ್ನ ಹಿರಿಯ ಪತ್ನಿಯಾಗಿರ್ತಕ್ಕಂಥ ಮಾಲಾವತಿ ಹಿಂದಿನ ಜನ್ಮದಲ್ಲಿ ನಿನ್ನ ಜೊತೆ ಸಹಗಮನ ಮಾಡಿದ್ಲು. ಅವಳೀಗ ಸೃಂಜಯನೆಂಬ ಒಬ್ಬ ವ್ಯಕ್ತಿಗೆ ಮಗಳಾಗಿ ಜನಿಸಿ ಈಶ್ವರನ ಕುರಿತು ತಪಸ್ಸು ಮಾಡ್ತಿದ್ದಾಳೆ. ಮಾಲಾವತಿ ನಿನ್ನ ಪ್ರಿಯ ಪತಿಯು ನಿನ್ನನ್ನು ಹುಡುಕುತ್ತಾ ಬರ್ತಾ ಇದ್ದಾನೆ, ಮತ್ತು ಈ ಜನ್ಮದಲ್ಲಿ ಅವನೇ ನಿನ್ನನ್ನು ಮದುವೆ ಮಾಡ್ಕೋತಾನೆ ಅಂತ ಕೂಡ ವರವನ್ನು ಪಡೆದುಕೊಂಡಿದ್ದಾಳೆ. ಅವಳು ನಿನಗಾಗಿ ಕಾಯ್ತಾ ಇದ್ದಾಳೆ. ಅವಳ ಜೊತೆ ನೀನು ಮದುವೆ ಮಾಡ್ಕೊಪ್ಪ, ಅದು ಸರಿ, ತಡ ಮಾಡಬೇಡ, ಹೋಗು ಅಂಥೇಳಿ. ವಿವಾಹದಲ್ಲಿ ಆಸಕ್ತಿ ಇಲ್ಲ, ಆದರೂ ಹಿರಿಯರ ಆದೇಶ ಅಲ್ವಾ, ಅವ್ರ ಉಪದೇಶ ಕೇಳ್ಕೊಂಡು ನನಗೆ ಈಗೆಲ್ಲ ಮನಸ್ಸು ಕ್ಲಿಯರ್ ಆಯಿತು. ಯಾಕೆಂದರೆ ನನಗೆ ಬೇಕಾಗಿರೋದು ಬ್ರಹ್ಮಜ್ಞಾನ. ನಮ್ಮ ಅಪ್ಪ ನೋಡಿದ್ರೆ ಗೃಹಸ್ಥನ ಆಗು ಅಂತ ಇದ್ದಾರೆ. ಈ ಕನ್ಫ್ಯೂಷನಲ್ಲಿ ನಾನು ಇಲ್ಲಿ ಬಂದಿದ್ದೆ, ನಿಮ್ಮಿಂದ ನನ್ನ ಮನಸ್ಸು ಕ್ಲಿಯರ್ ಆಯಿತು, ನಿಮ್ಮ ಉತ್ತರದಿಂದ ಸರಿ ಅಂತ ಹೇಳಿಬಿಟ್ಟು ಧೈರ್ಯ ಬಂತು ಅಂತ ಸಂಸಾರದಲ್ಲಿ ನಾನು ತೊಡಗಬಹುದು ಅನ್ನೋದನ್ನು ನಾರದ ಅರ್ಥ ಮಾಡ್ಕೊಳ್ತಾನೆ. ಆದರೂ ತನ್ನ ಪ್ರೇಯಸಿಯನ್ನು ಹುಡುಕಕ್ಕೆ ಹೋಗದೆ ಅವಳು ಬಂದಾಗ ವಿವಾಹವಾಗ್ತೇನೆ ಅಂತ ಹೇಳಿಬಿಟ್ಟು ನಾರಾಯಣ ಮಂತ್ರನ ಜಪಿಸ್ತಾ ಹಿಮಾಲಯದಲ್ಲಿರ್ತಕ್ಕಂತಹ ನಾರಾಯಣಾದ್ರಿಯಲ್ಲಿ ತಪಸ್ಸು ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ. ನಾನು ಹುಡ್ಕೊಂಡು ಹೋಗಲ್ಲ, ಅವಳು ಬಂದಾಗ ನೋಡ್ಕೊಳ್ಳೋಣ ಅಂತ. ಸರಿ, ಶಿವನ ಅನುಗ್ರಹ ಗಳಿಸಿದ ಮೇಲೆ ನಾರದನ ಮನಸ್ಸು ಮತ್ತು ಅತ್ತ ಇತ್ತ ಚಲಿಸದೆ ತುಂಬ ಕಾನ್ಸಂಟ್ರೇಷನಿಂದ ಧ್ಯಾನ ಮಾಡ್ತಾ ಇರ್ತಾನೆ. ಇಂದ್ರ ಎಷ್ಟೊಂದು ಪರೀಕ್ಷೆ ಮಾಡ್ತಾನೆ ಗೊತ್ತಾ, ಆದರೆ ಶಿವನ ಕರುಣೆಯಿಂದ ನಾರದನ ಮನಸ್ಸು ವಿಚಲಿತವಾಗದೇ ಇಲ್ಲ, ಸ್ಥಿರವಾಗಿರುತ್ತೆ. ಇಷ್ಟಲ್ಲದೆ ವಿಷ್ಣುನೂ ನಾರದನನ್ನು ಬಹಳ ಪರೀಕ್ಷೆ ಮಾಡ್ತಾನೆ. ಏನು ಮಾಡ್ತಾನೆ, ಪರ್ವತ ಅಂತಕ್ಕಂತಹ ತಾಪಸಿ ಜೊತೆ ಬಂದು ತ್ರಿಲೋಕ ಸಂಚಾರ ಮಾಡುವ ಆಶಯ ಹೊಂದಿದ ನಾರದನ ಅಲ್ಲಿಂದ ಹೊರಟೋಗ್ತಾನೆ. ಆಯಿತಾ, ಇಕ್ಷ್ವಾಕು ವಂಶದ ರಾಜನಾಗಿರ್ತಕ್ಕಂಥ ಅಂಬರೀಷನ ಮಂದಿರಕ್ಕೆ ಹೋಗ್ತಾನೆ. ಅವನು ವಿಷ್ಣು ಭಕ್ತನಾಗಿದ್ದ. ತಪಸ್ಸು ಮಾಡಿ ಭಗವಂತನ ದರ್ಶನ ಪಡೆದು ದೇವದೇವ ನನಗೆ ಒಬ್ಬ ಮಗಳನ್ನು ಕೊಡು ಅಂತ ಕೇಳಿದಾಗ, ಅವಳು ನಿನಗೆ ಪತ್ನಿಯಾಗಬೇಕಂತ ಇಚ್ಛೆ ನನ್ನಲ್ಲಿದೆ, ಅಂತಹ ವರ ನೀಡು ಅಂತ ಕೇಳಿದಾಗ ಶ್ರೀಹರಿ ತಥಾಸ್ತು ಅಂತಾನೆ. ಶ್ರೀಹರಿಯ ಅನುಗ್ರಹದಂತೆ ಮಗಳು ಹುಟ್ಟುತ್ತಾಳೆ ಅವನಿಗೆ. ಸುಂದರವಾದ ಮಗಳೋಳು ದೊಡ್ಡೋಳಾಗ್ತಾಳೆ. ಒಂದು ದಿವಸ ತನ್ನ ಬಳಿಗೆ ಬಂದಿರತಕ್ಕಂಥ ಪರ್ವತ ನಾರದರನ್ನು ನೋಡಿ, ಮಹಾತ್ಮರೇ, ನನ್ನ ಕುವರಿಗೆ ಸ್ವಯಂವರವನ್ನು ಪ್ರಕಟಿಸಲಿಕ್ಕೆ ಸಂಕಲ್ಪ ಮಾಡಿದ್ದೇನೆ. ಅವಳು ಯಾರನ್ನು ವಹಿಸ್ತಾಳೋ ಅವನಿಗೆ ಕೊಟ್ಟು ಮದುವೆ ಮಾಡತಕ್ಕಂಥ ಹಂಬಲ ನನಗಿದೆ ಅಂತ. ನೀವಾದರೂ ಮಹಾ ತೇಜಸ್ವಿಗಳಾಗಿದ್ದೀರಾ, ತಪಸ್ವಿಗಳಾದ ನೀವು ಸುಂದರ ರೂಪವುಳ್ಳವರು ಆಗಿದ್ದೀರಾ. ನೀವು ಇಲ್ಲೇ ನಡೆಯತಕ್ಕಂತಹ ಸ್ವಯಂವರದಲ್ಲಿ ಭಾಗಿಯಾಗಿ ನನ್ನ ಮಗಳು ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ವಹಿಸಲೂಬಹುದು ಅಂತ ಹೇಳ್ತಾನೆ. ಸರಿ, ರಾಜನ ಆಮಂತ್ರಣದಿಂದ ಇವರಿಬ್ಬರಿಗೂ ಸಂತೋಷ ಆಗುತ್ತೆ ಮತ್ತು ಅವ್ರ ಮಗಳ ಮೇಲೆ ವ್ಯಾಮೋಹವೂ ಹೆಚ್ಚಾಗುತ್ತೆ. ಸರಿ, ಅವರಿಬ್ಬರ ಮನಸ್ಸಿನಲ್ಲಿ ಸ್ವಾರ್ಥ ನೆಲೆಗೊಳ್ಳುತ್ತೆ. ಅವ್ರ ಮಧ್ಯೆ ಭೇದ ಭಾವವು ತಲೆದೂಡ್ಬಿಡುತ್ತೆ. ಅವಾಗ ಅವನಿಗೆ ತಿಳಿದಂತೆ ಇವನಿಗೆ ತಿಳಿದಂತೆ ಅವನು ಶ್ರೀಹರಿಯನ್ನು ದರ್ಶಿಸಿ ಆ ಕನ್ಯೆಯು ವರಿಸುವಂತೆ ಅನುಗ್ರಹ ಮಾಡ್ಕೋಬೇಕು ಅಂತ ಕೇಳ್ಕೋತಾರೆ. ಆಗ ಮಹಾವಿಷ್ಣು ನಗ್ತಾ, ನೀವಿಬ್ಬರು ಸಮಾನವಾದ ಸುಂದರ ರೂಪವುಳ್ಳವರೇ ಅಲ್ವೇ ಅಂದಾಗ ಅವರಿಬ್ಬರು ನಮ್ಮ ಪಕ್ಕದಲ್ಲಿ ಏನು ಹೇಳ್ತಾರೆ, ಕುಳಿತುಕೊಳ್ತಕ್ಕಂಥ ಇವರಿಗೆ ವಾನರ ಮುಖವನ್ನು ಕೊಡು ಅಂತ. ಅಂದರೆ
ಇದು ತುಂಬ ಚೆನ್ನಾಗಿದೆ. ಇದು ನಮಗೆ ಹಳೆಗನ್ನಡ ಪಾಠದಲ್ಲಿ ಇದು ತುಂಬ ಚೆನ್ನಾಗಿ ಇದನ್ನು ಬರೆದಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಒಂದು ಸ್ಟೋರಿನ ಓದಿದ್ವಿ. ಅದು ಏನಾಗುತ್ತೆ, ನಾನು ಹಂಗೆ ಹೇಳಿದಾಗ ವಾನರ ಮುಖವನ್ನು ಪ್ರಸಾದಿಸು ಅಂತ ಇಬ್ಬರು ಒಂದೇ ಕೋರಿಕೆಯನ್ನು ಶ್ರೀಹರಿ ಮುಂದಿಡ್ತಾರೆ. ಒಬ್ಬರ ಕೋರಿಕೆ ಮತ್ತೊಬ್ಬರಿಗೆ ಗೊತ್ತಿರಲ್ಲ. ಸರಿ, ಇವರಿಬ್ಬರು ವಾನರ ಮುಖಗಳನ್ನು ಹೊತ್ತು ಸಭೆಯಲ್ಲಿ ಕೂತ್ಕೋತಾರೆ. ಅವರನ್ನು ನೋಡಿ ಸಭಾಸದರಲ್ಲಿ ಜೋರಾಗಿ ನಗ್ತಾರೆ. ಆ ಸಭೆಯಲ್ಲಿ ಮಹಾವಿಷ್ಣುವು ಇರ್ತಾನೆ. ದಿವ್ಯ ಮಂಗಳ ಸ್ವರೂಪನಾದ ಅವನ ಗಳದಲ್ಲಿ ಆ ಕನ್ಯೆ ವರಮಾಲೆಯನ್ನು, ಶ್ರೀಮತಿ ಸ್ವಯಂವರ ಅಂತ ಕರೆಕ್ಟು, ವರಮಾಲೆ ಹಾಕ್ತಾಳೆ. ಅವಳ ಜೊತೆ ಶ್ರೀ ಮಹಾವಿಷ್ಣು ತನ್ನ ನಿಜ ಕೊಟ್ಟು ಹೋಗ್ಬಿಡ್ತಾನೆ. ಇವರಿಬ್ಬರಿಗೂ ಲಾಸ ಬಿಡ್ತು. ಸರಿ, ಪರ್ವತ ಮತ್ತು ನಾರದರಿಬ್ಬರು ಅಂಬರೀಷನ ಮೇಲೆ ಕೋಪ ಮಾಡ್ಕೊಂಡು ಇನ್ನೇನು ಶಾಪ ಕೊಡಬೇಕು. ಅಷ್ಟರಲ್ಲಿನೇ ಅಂಬರೀಷನನ್ನು ರಕ್ಷಿಸ್ತಿದ್ದಾಗ ವಿಷ್ಣು ಚಕ್ರ ಅವರಿಬ್ಬರನ್ನು ಬೆನ್ನಟ್ಟಿ ಓಡಿಸ್ಬಿಡುತ್ತೆ. ಮಹಾವಿಷ್ಣುವಿನ ಬಳಿ ಸೇರಿದ ಪರ್ವತ ನಾರದರು ಶ್ರೀಹರಿಯ ಪಾದಗಳಲ್ಲಿ ಮಣಿದು ಪರಿತಪಿಸ್ತಾರೆ. ಆಗ ವಿಷ್ಣು, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ನೀವು ಕೇಳಿದ ವರವನ್ನೇ ನೀಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಇವರಿಬ್ಬರು, ಮಹಾತ್ಮ, ನಾವು ಬುದ್ಧಿ ಇಲ್ಲದೆ ಕೇಳಿದ ಮಾತ್ರಕ್ಕೆ ಇಂತಹ ವಿಪರೀತವಾದ ಪರಿಣಾಮವನ್ನು ಮಾಡುವುದು ನ್ಯಾಯವೇ? ಆ ಕನ್ಯಾಮಣಿಯು ನಮ್ಮನ್ನು ವರಿಸಲಿ ಎಂಬ ಆಸೆಯಿಂದ ಮೋಹಪರುಷರಾದ ಮಾತ್ರಕ್ಕೆ ನೀನು ನಮ್ಮ ಅಂತರಾಳವನ್ನು ಅರಿಯದೆ ವಿಕಾರ ರೂಪ ಪಡೆಯುವಂತೆ ಮಾಡಿರೋದು ನೀವು ನ್ಯಾಯ ಅಲ್ಲ ದೇವ ಅಂತ ಹೇಳ್ತಾನೆ. ವಿನಾಕಾರಣ ನಮ್ಮಲ್ಲಿ ಮೋಹ ಹುಟ್ಟುವುದು ಅಂದರೆ ಏನು? ಅದು ಫಲಸಿದ್ಧಿಯಾಗದಿರುವುದರ ಅರ್ಥ ಏನು? ನೀನು ಈ ಥರ ಮಾಡೋದು ಶಿಕ್ಷೆ ಕೊಡೋದು ತಪ್ಪಲ್ವಾ ಅಂತ. ಪರಮಾತ್ಮ, ನಮ್ಮ ತಪಸ್ಸೆಲ್ಲ ಧಾರೆ ಎರೆದು ನಿನ್ನನ್ನು ಶಪಿಸಲು ನಾವೂ ಸಂಕಲ್ಪ ಮಾಡಿದ್ದೇವೆ. ಒಂದು ಸಲ ಈ ಭೂಮಿಯಲ್ಲಿ ನೀನು ನರನಾಗಿ ಜನಿಸು, ನಿನಗೆ ಪತ್ನಿ ವಿಯೋಗ ಉಂಟಾಗಲಿ, ಆ ಬಾಧೆಯ ಪರಿಣಾಮ ಸ್ವರೂಪ ನಿನಗೆ ಗೊತ್ತಾಗುತ್ತೆ ಅಂತ ಶಾಪ ಕೊಟ್ಬಿಡ್ತಾರೆ ಅವರಿಬ್ಬರ ಮೇಲೆ. ನಾರದ ಇಬ್ಬರು, ಶಾರದಾ ಪರ್ವತ ನಾರದ ಶಾಪ ಕೊಟ್ಬಿಡ್ತಾರೆ. ಆಗ ಶ್ರೀಹರಿ, ಪರ್ವತನಾರದರೆ, ನಿಮ್ಮ ಮಾತು, ನಿಮ್ಮ ಕೆಲಸ ಸರಿಯಾಗೇ ಇದೆ. ನಿಮ್ಮ ಶಾಪ ಅಗತ್ಯವಾಗಿ ನನಗೆ ಬೇಕಾಗಿದೆ. ಕಾರಣ ಅಂದರೆ ನಾನು ಶೀಘ್ರದಲ್ಲಿ ಶ್ರೀರಾಮಾವತಾರ ತಳಿಬೇಕಾಗಿದೆ. ಆಗ ನಾನು ಸೀತಾವಿಯೋಗ ಅನುಭವಿಸಲೇಬೇಕು. ಅದು ಲೋಕಕ್ಷೇಮವೇ ಆಗಿದೆ. ಕಾರಣ ನನ್ನ ಪತ್ನಿಯ ನಿಮಿತ್ತ ನಾನು ರಾಕ್ಷಸರನ್ನು ಸಂಹರಿಸಲಿಕ್ಕೆ ಸರಿ ಹೋಗೋದು ಅನುವಾಗುತ್ತೆ. ನನಗೆ ನೀವು ಉಪಕಾರವನ್ನೇ ಮಾಡಿದಂತಾಗಿದೆ ಅಂತ ಹೇಳಿ ಬಹಳ ಸಂತೋಷ. ನಿಮ್ಮ ವಾಕು ಸತ್ಯವಾಗಲಿ. ಆದರೆ ನಾರದ, ನೀನು ಕಾಮವನ್ನು ಜಯಿಸಿದ್ದೀಯಾ ಅನ್ನೋ ಒಂದು ಮಾತ್ರಕ್ಕೆ ಸೊಕ್ಕಿನಿಂದ ಬೀಗ್ತಾ ಇದೆಯಲ್ವಾ? ನಿನ್ನ ಒಣಜಂಬ ಸರಿಯಲ್ಲ. ಇಂದಿನಿಂದಲಾದರೂ ಈ ಅಹಂಕಾರವನ್ನು ಬಿಟ್ಟು ಕೀರ್ತಿಶಾಲಿಯಾಗು ಕುಮಾರ ಅಂತ ಹೇಳಿದಾಗ ನಾರದ ಮತ್ತೆ ಶ್ರೀಹರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾನೆ. ಸರಿ, ನಾರಾಯಣ ಮಹರ್ಷಿ ಸೂಚನೆ ಮೇರೆಗೆ ನಾರದ ಮಾಲಾವತಿಯನ್ನು ಮದುವೆ ಮಾಡಿಕೊಳ್ತಾನೆ. ಆದರೆ ನಾರದ ತನ್ನ ಪ್ರೇಮದ ವಿಷಯವನ್ನು ಮಾಲಾವತಿಯೊಡನೆ ವಿವಾಹವಾಗುವ ಸಂಗತಿಯನ್ನು ಪರ್ವತನಿಗೆ ತಿಳಿಸದೆ ಮರೆಮಾಚಿಬಿಟ್ಟಿರ್ತಾನೆ. ಮಿತ್ರನಾದ ತನ್ನಲ್ಲಿ ವಿಶ್ವಾಸವಿಲ್ಲದ ನಾರದ, ನೀನು ಸೃಂಜಯನ ಮಗಳಾದ ಮಾಲಾವತಿಯನ್ನು ಪರಿಣಯವಾಗುತ್ತಿದ್ದರೂ ನೀನು ಯಾಕೆ ಈ ವಿಷಯವನ್ನು ನನಗೆ ರಹಸ್ಯವಾಗಿಟ್ಟಿದ್ದೆ? ನನಗೆ ಹೇಳಲಿಲ್ಲ. ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಮ್ಮಿಬ್ಬರ ಮಧ್ಯೆ ಯಾವುದೇ ರಹಸ್ಯಗಳು ಇರಬಾರ್ದು ಅಂತ ಒಪ್ಪಂದ ಇದ್ದು ತಾನೆ, ಅದನ್ನು ಮರ್ತುಬಿಟ್ಯಾ? ಮಿತ್ರಧರ್ಮವನ್ನು ಭಂಗ ಮಾಡಿದ ನಿನ್ನನ್ನು ಶಪಿಸ್ತಾ ಇದ್ದೇನೆ. ಇಂದಿನಿಂದ ನಿನ್ನ ಮುಖ ವಾನರ ಮುಖದಂತೆ ನಿನ್ನ ಪತ್ನಿಗೆ ಕಂಡು ಬರುತ್ತೆ ಅಂತ ಹೇಳ್ಬಿಡ್ತಾನೆ. ಆಯ್ತಲ್ಲ, ನಾದ ಗೆಳೆಯ, ವಿಧಿವಿಲಾಸವನ್ನು ತಪ್ಪಿಸಲಿಕ್ಕೆ ಯಾರಿಗೆ ತಾನೇ ಸಾಧ್ಯ? ಹಿಂದಿನ ಜನ್ಮದಿಂದ ಮಾಲಾವತಿ ನನ್ನ ಪತ್ನಿಯಾಗಬೇಕಿತ್ತು, ಆಯಿತು. ನಿನ್ನನ್ನು ಸಂದೇಹಿಸುವುದು ಸತ್ಯವೇ, ಆದರೆ ನಿನ್ನ ಮನಸ್ಸು ಅವಳ ಕಡೆಗೆ ಆಕರ್ಷಿತವಾಗಬಹುದೇನೋ ಅನ್ನೋ ಸಂಕೋಚ ನನ್ನಲ್ಲಿತ್ತು. ನನ್ನ ಅನುಮಾನಕ್ಕೆ ಪ್ರತಿಫಲವಾಗಿ ಇಂಥ ಅನರ್ಥ ಉಂಟಾಯಿತು. ನಾನು ನಿನಗೆ ಶಾಪ ಕೊಡ್ತಾ ಇದ್ದೇನೆ. ನಿನ್ನಿಂದ ಶಾಪಗ್ರಸ್ತನಾದ ನಾನು ವಾನರ ಮುಖ ಹೊತ್ತು ಇದ್ದಷ್ಟು ಕಾಲವೂ ನಿನ್ನ ತಪೋಬಲ ಕ್ಷೀಣವಾಗಿ ಸ್ವರ್ಗಲೋಕಕ್ಕೆ ಹೋಗಲು ಅಸಮರ್ಥನಾಗ್ತಿದೆಯಾ? ನಿನ್ನ ಶಕ್ತಿಗಳೆಲ್ಲವೂ ಕೂಡ ಕುಂಠಿತವಾಗಿ ಈ ಭೂಮಿ ಮೇಲೆ ಅಲೆದಾಡ್ತಿರು ಅಂತ ಹೇಳಿ ಪ್ರತಿಶಾಪ ಕೊಟ್ಬಿಡ್ತಾನೆ ನಾರದ. ಜ್ಞಾನಶೂನ್ಯರಾಗಿರ್ತಾರೆ ಅವರಿಬ್ಬರ ವಿವೇಕ ಆ ಸಮಯದಲ್ಲಿ ಹೋಗ್ಬಿಟ್ಟಿರುತ್ತೆ. ಅವ್ರು ಶಾಪ ಕೊಟ್ಟ, ಏನು ಪ್ರತಿಶಾಪ ಕೊಟ್ಟ, ಸರಿ. ಆದರೆ ಮಾಲಾವತಿ ಮಾತ್ರ ಪತಿಯ ಮುಖವನ್ನು ನೋಡಿ ಬೇಸರಗೊಳ್ಳದೆ, ಇದು ಸಹಜವಾದ ಮುಖ ಅಲ್ಲ, ಯಾವುದೋ ಶಾಪ ಇರಬೇಕು ಅಥವಾ ವಿಧಿವಿಲಾಸ ಇರಬೇಕು ಅಂತ ಅಂದ್ಕೊಂಡ್ಬಿಡ್ತಾಳೆ. ಹಾಗಾಗಿ ಅವಳು ಯಾವ ವಿಕಾರಕ್ಕೆ ಒಳಗಾಗದೆ ಪರಮಭಕ್ತಿಯಿಂದ ಪತಿಗೆ ಸೇವಾ ಕೈಂಕರ್ಯಗಳನ್ನು ಮಾಡ್ತಾ ಪತಿಯೇ ಪರದೈವ ಅನ್ನೋದಾಗಿ ಅವಳು ನೋಡ್ಕೊಳ್ತಾ ಇರ್ತಾಳೆ. ತುಂಬ ವರ್ಷ ಆದಮೇಲೆ ಪರ್ವತನಾರದರು ಸಂಧಿಸ್ತಾರೆ. ಶಾಪತಾಪಗಳಿಂದ ಅವರಿಬ್ಬರು ಬಹಳ ಪರಿತಾಪಗೊಂಡಿರ್ತಾರೆ. ಅವರಿಬ್ಬರು ಪರಸ್ಪರ ಮಾತಾಡಿಕೊಂಡು ತಮ್ಮ ತಪಬಲದಿಂದ ಶಾಪಗಳನ್ನು ಉಪಸಂಹಾರ ಮಾಡ್ಕೊಂಡು ಬಿಡ್ತಾರೆ. ಆದರೆ ಮಾಲಾವತಿಗೆ ಪತಿಯ ಸುಂದರವಾದ ವದನ ನೋಡಿ ಅನುಮಾನ ಬಂದ್ಬಿಡುತ್ತೆ. ನಾರದ ಎಲ್ಲ ಏನೇನು ನಡೀತು ಇನ್ಸಿಡೆಂಟ್ಸ್ನೆಲ್ಲ ನೀಟಾಗಿ ಹೇಳ್ತಾಳೆ. ಆದರೂ ಕೂಡ ಅವಳಿಗೆ ಡೀಟೇಲಾಗಿ ಹೇಳಿದ್ರು ನಂಬಿಕೆನೇ ಬರಲಿಲ್ಲ. ಆಗ ಪರ್ವತ, ಇವನು ಶಾಪಗ್ರಸ್ತನಾಗಿ ವಿಕಾರ ರೂಪ ಹೊಂದಲು ನನ್ನ ಶಾಪವೇ ಕಾರಣ ಅಂತ ಹೇಳಿ ಎಲ್ಲ ಸಂಗತಿಯನ್ನು ವಿಸ್ತಾರವಾಗಿ ಹೇಳ್ತಾಳೆ. ಆಗ ಅವಳಿಗೆ ಸಮಾಧಾನ ಆಗುತ್ತೆ. ಸರಿ, ದಂಪತಿಗಳಿಬ್ಬರು ಸುಖವಾಗಿ ದಾಂಪತ್ಯ ಜೀವನ ನಡೆಸ್ತಾ ಇರ್ತಾರೆ. ಒಂದು ದಿವಸ ನಾರದರು ಮಾವ ಸೃಂಜಯ ಅವನ ಹತ್ರಕ್ಕೆ ಬಂದು, ಮಾವ, ನಾನು ಕೇಳಿದ್ದೇ ತಡ, ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ದೀರಾ, ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನಿಮಗೆ ಪ್ರತ್ಯುಪಕಾರ ಮಾಡಿಸ್ತಕ್ಕಂಥ ಆಸೆ ನನಗಿದೆ, ಅದರಿಂದ ಏನಾದರೂ ವರ ಕೇಳಿ ಅಂತಾನೆ. ಆಗ ಸೃಂಜಯ ಹೇಳ್ತಾನೆ, ಪ್ರಜ್ಞಾವಂತ ಬ್ರಹ್ಮಮಾನಸ ಪುತ್ರನು ಲೋಕೋತ್ತಮನು ಮಹಾವಿಜ್ಞಾನಿಯೂ ಆಗಿರ್ತಕ್ಕಂತಹ
ನಿನ್ನಂತಹ ಅಳಿಯ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಭಾಗ್ಯನೇ ಹೇಳಬೇಕು. ನೀನೇ ನನ್ನ ಪರಮ ಸುದೈವ ಅಂತಲೇ ಹೇಳ್ತೀನಿ, ನನಗೇನು ಬೇಡ. ಆದರೆ ಸಾಮಾನ್ಯವಾಗಿ ತಮ್ಮ ಮಕ್ಕಳಿಗೆ ಮದುವೆ ಮಾಡಿದ್ಮೇಲೆ ತಾಯಿ ತಂದೆಯರು ಮೊಮ್ಮಕ್ಕಳನ್ನ ದೀಕ್ಷೆಲಿಡ್ತಾರಲ್ವ, ಅದು ಸಹಜ. ಇಂತಹ ಆಸೆ ಆಕಾಂಕ್ಷೆಗಳು ಇಲ್ಲದಾದರೆ ಸಂಸಾರ ಅಂತಕ್ಕಂಥದ್ದು ಹೆಂಗಪ್ಪ, ಪ್ರಪಂಚದ ಸೃಷ್ಟಿ ಎಲ್ಲಾಗುತ್ತಪ್ಪ. ಅದಕ್ಕೆ ನಾರದ ಹೇಳ್ತಾನೆ, ಪೂಜ್ಯರೇ, ನಿಮ್ಮ ಚಿತ್ತದಲ್ಲಿರ್ತಕ್ಕಂಥ ಆಸೆ ನನಗೆ ಅರ್ಥವಾಯಿತು, ನೀವೇನು ಚಿಂತೆ ಮಾಡಬೇಡಿ. ದೇವತೆಯರಿಗೂ ಅತಿಶಯವಾಗಿರ್ತಕ್ಕಂಥ ತೇಜಸ್ವಿ ಪುತ್ರರನ್ನು ನಾನು ಕೊಟ್ಟು ನಿಮ್ಮ ಮೊಮ್ಮಗನನ್ನು ಸಂತೋಷದಿಂದ ನಿಮ್ಮ ಮಡಿಯಲ್ಲಿ ನಾವು ಇರಿಸ್ತೇವೆ ಅಂತ ಹೇಳ್ತಾರೆ. ತಕ್ಷಣ ನಿಮಗೆ ಪುತ್ರನನ್ನು ಅನುಗ್ರಹಿಸ್ತಿದ್ದೇನೆ ಅಂದಾಗ ದೇವೇಂದ್ರನ ಭಕ್ತನಾಗಿರ್ತಕ್ಕಂಥ ಪರ್ವತ ನಾರದನ ಮಾತನ್ನು ಸೃಂಜನಿಗೆ ಜನಿಸಲಿರುವವನೇ, ಇದು ಸಾಧ್ಯ ಇಲ್ಲ, ಇಂದ್ರನ ಭಕ್ತನೂ ಸೇವಕನೂ ಆದ ನಾನು ಸುಮ್ಮನಿದ್ದರೆ ದೇವರಾಜನಿಗೆ ಆಗ್ರಹ ಉಂಟಾಗಬಹುದು, ನಾನು ಅವನಿಗೆ ಅಪಚಾರ ಮಾಡ್ದಂತೆ ನಿಶ್ಚಯಿಸಿ ನಾರದನ ವರಭಂಗ ಮಾಡುವ ಉದ್ದೇಶ ಹೊಂದಿ ಹೇಳ್ತಾನೆ. ನಾರದ, ದೇವತೆಯರಿಗಿಂತಲೂ ಉತ್ತಮವಾದ ಪುತ್ರನನ್ನು ನೀನು ಸೃಂಜಿಯನಿಗೆ ವರ ನೀಡಿದ್ಯಾ, ಹಾಗಾಗಬಾರ್ದು. ಆ ಬಾಲಕ ಅರ್ಧಾಯುಷ್ಮಂತವಾಗಲಿ ಅಂತ ಶಾಪ ಕೊಟ್ಬಿಡ್ತೀನಿ. ನೀನು ಬರೀ ಶಾಪ ಕೊಡದೇ ಆಯಿತು ಎಂದು. ಸರಿ ಸೃಂಜಯ, ಪರ್ವತ, ಇದೇನು ನನ್ನ ಗ್ರಹಚಾರ? ನನ್ನ ಅಳಿಯ ಒಂದು ಮಗನನ್ನು ಕೊಡ್ತೀನಿ ಅಂತಂದರೆ ನೀನು ಯಾಕೆ ತಡೀತಾ ಇದೆಯಾ? ನಿನ್ನ ಶಾಪವನ್ನು ಉಪಸಂಹಾರ ಮಾಡ್ಕೊ ಅಂತ ಕೇಳ್ತೇನೆ. ಆಗ ನಾರದ ಮಧ್ಯೆ ಪ್ರವೇಶ, ಸೃಂಜಿಯ, ನೀನೇನು ಬೇಜಾರು ಮಾಡ್ಕೋಬೇಡ, ನನ್ನ ಮಾತಿಗೆ ಪ್ರತಿ ಇರಲಾರರು, ಆಯಿತಾ? ನನ್ನ ವರವನ್ನು ತಡೆಯೋಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ನಿನಗೆ ಮಹಾ ತೇಜಸ್ವಿಯಾಗಿರ್ತಕ್ಕಂಥ ಬಾಲಕ ಅಂತೂ ಜನಿಸೋದು ಸತ್ಯ. ಯಾರಿಂದಲಾದರೂ ಅವನಿಗೆ ಅಪಕಾರ ಒದಗುವ ಪರಿಸ್ಥಿತಿ ಎದುರಾಗದೆ ನನ್ನ ಸ್ಮರಣೆ ಮಾಡು, ಅವನಿಗೆ ಯಾವುದೇ ಅಪಾಯ ಉಂಟಾಗದು ಅಂತ ಹೇಳ್ತಾನೆ. ಸರಿ, ನಾನು ಆ ಮಗನಿಗೆ ಒಂದು ವಿಶೇಷ ಲಕ್ಷಣವನ್ನು ಪಾಲಿಸ್ತಾ ಇದ್ದೀನಿ. ಅವನ ಮಲಮೂತ್ರಗಳು ಸುವರ್ಣಮಯವಾಗಿರುತ್ತೆ, ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವಿಶೇಷ ಲಕ್ಷಣಗಳಿಂದ ಕೂಡಿದ ಬಾಲಕ ವಿಶಿಷ್ಟ ವ್ಯಕ್ತಿಯಾಗಿ ಪೂಜಾರ್ಹನಾಗುತ್ತಾನೆ ಅಂತ ಹರಿಸಿ ನಾರದ ಅಭಯವಚನನ್ನಾಡಿ ರಾಜನನ್ನು ಸಂತೈಸ್ತಾನೆ. ಸ್ವಲ್ಪ ಹೊತ್ತಿನ ದಿವಸದಲ್ಲೇ ಸೃಂಜಯನಿಗೆ ಮಗ ಹುಟ್ಟುತ್ತಾನೆ. ಸುವರ್ಣಷ್ಠೀನಿ ಅಂತಕ್ಕಂಥ ಹೆಸರಿನಿಂದ ಪ್ರಖ್ಯಾತನಾಗ್ತಾನೆ. ಆ ಬಾಲಕ ಜನಿಸಿದ ತಕ್ಷಣ ಮನೆ ಬಂಗಾರವಾಗುತ್ತೆ. ಅವನ ಬೆವರು ಮಲಮೂತ್ರ ಎಲ್ಲ ಚಿನ್ನದಮಯ. ಆ ಬಾಲಕ ಅವನು ಭದ್ರತೆಯೇ ಇಲ್ಲ, ಯಾಕೆಂದರೆ ಅವನು ಎಲ್ಲ ಮಾಡಿದ್ದೆಲ್ಲನೂ ಚಿನ್ನ ಆಗ್ತಾಯಿದ್ರೆ ಅವನನ್ನು ಕಳ್ಳರು ಕರ್ಕೊಂಡು ಚಿನ್ನದ ಆಸೆಯಿಂದ ಮಗುನ ಕರ್ಕೊಂಡು ಹೋಗ್ತಾರೆ ಕಳ್ಳರು. ಸರಿ, ಈ ಬಾಲಕನಿಗೆ ಆಯಸ್ಸು ಬೇರೆ ಹೆಚ್ಚಾಗಿಲ್ಲ, ಇವನು ಹೊಟ್ಟೆಯಲ್ಲಿ ಬೇಕಾದಷ್ಟು ಚಿನ್ನ ಇರಬಹುದು ಅಂತ ಊಹಿಸಿ ಕಳ್ಳರೇನು ಮಾಡ್ಬಿಡ್ತಾರೆ, ಆ ಚಿನ್ನನ ಸಂಪೂರ್ಣವಾಗಿ ದೋಚಬೇಕು ಅಂತ ದುರಾಸೆಯಿಂದ ಆ ಮಗು ಹೊಟ್ಟೆನ ಸೀಳಿಬಿಡ್ತಾರೆ. ಬಂಗಾರವೂ ಇಲ್ಲ, ಏನೂ ಇಲ್ಲ, ಮಗುನೂ ಸತ್ತೋಗ್ಬಿಡುತ್ತೆ. ಆ ಕಳ್ಳರಿಗೆ ಅದು ಮಾಡಿದ ತಪ್ಪು ಅಂತ ಗೊತ್ತಾಗುತ್ತೆ. ಪಾಪ ಆ ಮಗುನ ಬಿಸಾಡ್ಬಿಟ್ಟು ಹೊರಟೋಗ್ತಾರೆ. ನಾರ್ದಂಗೆ ಗೊತ್ತಾಗುತ್ತೆ. ಸೃಂಜಯನನ್ನು ಸಮೀಪಿಸಿ ಎಲ್ಲವೂ ಆ ದೇವೇಂದ್ರನ ಕೆಲಸವೇ ಆಗಿದೆ. ಸುರರು ಕಪಟ ಕುತಂತ್ರಗಳಲ್ಲಿ ಬಹಳ ನಿಪುಣರು. ಏನಾದರೂ ನಾನು ನಿನ್ನ ಬಾಲಕನನ್ನು ಜೀವಂತ ಮಾಡ್ತೇನೆ, ಚಿಂತಿಸಬೇಡ ಅಂಥೇಳಿ ನಾರದ ಆ ಬಾಲಕನನ್ನು ಆಶೀರ್ವದಿಸಿ ಹೊರಟೋಗ್ತಾನೆ. ಮುಂದೆ ಆ ಬಾಲಕ ಮಹಾಕೀರ್ತಿವಂತನಾಗಿ ಮಾಡ್ತಾನೆ. ನಾರದನ ಕೀರ್ತಿ ಗಗನಕ್ಕೇರುತ್ತೆ. ದೇವೇಂದ್ರನ ಹುನ್ನಾರ ಸಫಲವಾಗಲ್ಲ. ಸರಿ, ಹೀಗಾಗಿ ಅವನೇನು ಮಾಡ್ತಾನೆ, ದೇವೇಂದ್ರ ಬೃಹಸ್ಪತಿ ಹತ್ರ ಹೋಗ್ಬಿಟ್ಟು, ಗುರುವರೇಣ್ಯ, ಭೂಲೋಕದ ಋಷಿಮುನಿಗಳು ಅವರ ತಪೋಬಲದಿಂದ ನಮ್ಮನ್ನೂ ಅಧಿಗಮಿಸುವಂತಹ ಶ್ರೇಷ್ಠ ಪುರುಷರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ನಮ್ಮ ಕೀರ್ತಿ ಪ್ರತಿಷ್ಠೆಗಳು ಕುಂದಾಗಲ್ವಾ? ಮಾನವರು ನಮ್ಮನ್ನು ಗೌರವಿಸ್ತಾರಾ ಅಂತ ಹೇಳಿದಾಗ ಗುರು ಹೇಳ್ತಾನೆ, ಬೃಹಸ್ಪತಿ ಕೇವಲ ನನ್ನ ಶಿಷ್ಯರ ಕ್ಷೇಮವನ್ನೇ ಬಯಸುವವನು. ವಿಪರೀತ ಸಂದರ್ಭಗಳು ಒದಗಿ ಬಂದಿರುವಾಗ ಧರ್ಮದ ಕಡೆ ಲಕ್ಷ್ಮೀಯಲಾರರು. ಆಗ ಅವರು ಮಾಡಿದ್ದೇ ಒಂದು ಧರ್ಮವಾಗಿ ಪರಿಣಮಿಸುತ್ತೆ ಅಂತ ಯೋಚನೆ ಮಾಡಿ ಬೃಹಸ್ಪತಿ ಹೇಳ್ತಾನೆ, ದೇವೇಂದ್ರ ಸುವರ್ಣಷ್ಠೀನಿಯನ್ನು ಕೊಂದು ಹಾಕು ಅಂತ ಸಲಹೆ ಕೊಟ್ಬಿಡ್ತಾನೆ. ಸರಿ, ಇಂದ್ರ ವಜ್ರಾಯುಧ ತೊಗೊಂಡು ಹುಲಿ ಥರ ಬಂದ್ಬಿಡ್ತಾನೆ ಭೂಲೋಕಕ್ಕೆ. ಇದು ವಜ್ರಾಯುಧವನ್ನೇ ಒಂದು ಹುಲಿ ಮಾಡಿಬಿಡ್ತಾನೆ, ಅದನ್ನು ಭೂಲೋಕಕ್ಕೆ ಕಳಿಸ್ಕೊಟ್ಬಿಡ್ತಾನೆ. ಆ ಸಮಯದಲ್ಲಿ ಸೃಂಜಯ ಪತ್ನಿ ಮಕ್ಕಳ ಸಮೇತ ಭಾಗೀರಥಿ ನದಿ ತೀರಕ್ಕೆ ವನವಿಹಾರಕ್ಕೆ ಅಂತ ಹೋಗಿರ್ತಾನೆ. ಸರಿ, ಆ ಮಗು ಆ ಸುವರ್ಣಷ್ಠಿನಿ ಇದೆಯಲ್ಲ, ಅದು ಹೂಗಳನ್ನ ಕೀಳಬೇಕು ಅಂತ ದೂರಕ್ಕೆ ಹೋಗ್ತಿರುತ್ತೆ. ಈ ಅವಕಾಶವನ್ನೇ ನೋಡಿ ಆ ಹುಲಿ ಬಾಲಕನನ್ನು ಕೊಂದು ಮಾಯ ಆಗಿಬಿಡುತ್ತೆ. ಮತ್ತೆ ಸೃಂಜಯ ದಂಪತಿಗಳು ದುಃಖಕ್ಕೆ ಪಾರ್ವೇ ಇರಲ್ಲ. ಮತ್ತೆ ನಾರದ ಬಂದು ಆ ಬಾಲಕನನ್ನು ಬದುಕಿಸ್ತಾನೆ. ನಂತರ ಆ ಮಗುವಿಗೆ ಯಾವುದೇ ಪ್ರಮಾದವೂ ಉಂಟಾಗಲಿಲ್ಲ. ನಿರಾತಂಕವಾಗಿ ಬಹಳ ದೊಡ್ಡವನಾಗಿ ರಾಜ್ಯಭಾರವನ್ನು ಸ್ವೀಕರಿಸಿ ಬೇಕಾದಷ್ಟು ವರ್ಷಗಳ ಕಾಲ ರಾಜ್ಯವನ್ನು ಆಳಿ ಯಜ್ಞಯಾಗಗಳನ್ನು ಮಾಡಿ ಕೀರ್ತಿಶಾಲಿ ಆಗುತ್ತೆ. ಸರಿ, ಸ್ವಲ್ಪ ವರ್ಷಗಳ ನಂತರ ನಾರದನಿಗೆ ಭೂಲೋಕ ಸಂಚಾರ ಮಾಡ್ತಕ್ಕಂಥ ಸಂಕಲ್ಪ ಆಗಿ ತನ್ನ ಪತ್ನಿಯ ಒಪ್ಪಿಗೆ ಪಡೆದುಕೊಂಡು ನಾರಾಯಣ ಸರೋವರ ಅಂತಕ್ಕಂಥ ಪ್ರದೇಶಕ್ಕೆ ಹೋಗ್ತಾನೆ. ಅದು ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ. ಅಲ್ಲಿ ಅನೇಕ ಋಷಿಮುನಿಗಳ ಆಶ್ರಮ ಸುಂದರವಾಗಿರುತ್ತೆ. ಅಲ್ಲಿ ದಕ್ಷ ಪ್ರಜಾಪತಿಯ ಮಕ್ಕಳು ತಂದೆಯ ಆಜ್ಞಾಧಾರಕರಾಗಿ ಸಂತಾನದಲ್ಲಿ ಅಪೇಕ್ಷೆ ಹೊಂದಿ ಕಠೋರ ತಪಸ್ಸಿನಲ್ಲಿ ಇರ್ತಾರೆ. ನಾರದ ಅವರ ಹತ್ರಕ್ಕೆ ಹೋಗ್ಬಿಟ್ಟು, ಯಾರು ನೀವು?
ನಿಮ್ಮ ಈ ತಪಸ್ಸಿಗೆ ಕಾರಣ ಅಂತ ಏನು ಅಂತ ಕೇಳಿದಾಗ ಅವರು ನಮ್ಮ ತಂದೆ ದಕ್ಷ ಬಹಳ ಸಂತಾನ ಪ್ರಾಪ್ತಿಗಾಗಿ ತಪಸ್ಸು ಮಾಡ್ತಾ ಇದ್ದಾನೆ, ಅದರಿಂದ ವ್ಯಾಪ್ತಿಗಾಗಿ ಅಂದರೆ ತುಂಬ ಬೇಕು ಅಂತ ತಪಸ್ಸು ಮಾಡಬೇಕು ಅಂತ ಆಜ್ಞೆ ಇಟ್ಟಿದ್ದ ಕಾರಣ ನಾವು ಅವರ ಆದೇಶವನ್ನು ಅನುಸರಿಸ್ತಾ ಇದ್ವಿ ಅಂದಾಗ ನಾರದ ಹೇಳ್ತಾನೆ, ಅಯ್ಯೋ ಇದೇನಿದು, ಎಲ್ಲರೂ ಜ್ಞಾನಸಿದ್ಧಿಗಾಗಿ ತಪಸ್ಸು ಮಾಡ್ತಾರೆ, ನೀವು ನೋಡಿದ್ರೆ ಹಾಸ್ಯ ಮಾಡ್ತಾನೆ ನಾರದ. ಸಂಸಾರದಲ್ಲಿ ವಿರಕ್ತಿಗಾಗಿ ತಪಸ್ಸು ಮಾಡಲು ಹೇಳ್ತಾರೆ, ನೀವು ನೋಡಿದ್ರೆ ನಿಮ್ಮ ತಂದೆ ಈ ಥರ ಬಂಧನದಲ್ಲಿ ಸಿಲುಕಿಸೋಕ್ಕೆ ಆದೇಶ ಮಾಡಿದ್ದಾನೆ. ಯಾಕೆ ಅಂತ ಹೇಳ್ತಾ ಜ್ಞಾನ ಮಾರ್ಗದಲ್ಲಿ ಸಾಗಲಿಕ್ಕೆ ಅವರ ಮನಸ್ಸು ತಪಸ್ಸಿನಿಂದ ವಿಮುಖರನ್ನಾಗಿ ಮಾಡಿ ಯೋಗ ಮಾರ್ಗವನ್ನು ಉಪದೇಶಿಸಿ ಸ್ವರ್ಗಲೋಕದ ಮಹತ್ವವನ್ನೆಲ್ಲ ತಿಳಿಸಿ ಬ್ರಹ್ಮಲೋಕಗಳಿರ್ತಕ್ಕಂಥ ಮಾರ್ಗವನ್ನೆಲ್ಲ ಬೋಧಿಸ್ತಾನೆ. ಅವರು ಕೂಡ ನಾರದನ ಉಪದೇಶದ ಥರ ನಡೆದು ಬಹಳಷ್ಟು ದಿವಸ ತಪಸ್ಸು ಮಾಡಿ ಮೋಕ್ಷ ಹೊಂದುತ್ತಾರೆ. ಈ ರೀತಿ ಅವ್ರನ್ನೂ ಕೂಡ ಬದಲಾಯಿಸ್ಬಿಡ್ತಾನೆ. ಸುಮ್ಮನೆ ಇರೋದಿಲ್ಲ. ಅಷ್ಟಕ್ಕೇ ನಾರದ ಏನು ಮಾಡ್ತಾನೆ, ದಕ್ಷಿಣನ ನೋಡಿ ಹೋಗ್ಬಿಟ್ಟು, ನೋಡಿ ನಿನ್ನ ಮಕ್ಕಳಿಗೆ ದುರ್ಬೋಧನೆ ಮಾಡಿ ಹಾಳು ಮಾಡ್ತಾ ಇದ್ದೆ ನೀನು, ನಾನು ಅವರಿಗೆಲ್ಲ ಜ್ಞಾನ ಬೋಧನೆ ಮಾಡಿ ಅವರನ್ನು ಮುಕ್ತಿಯ ದಾರಿಗೆ ತೋರಿಸಿದ್ದೇನೆ ಅಂತ ಹೇಳಿ ಕುಚೋದ್ಯ ಮಾಡಿಬಿಡ್ತಾನೆ. ತನ್ನ ದಾರಿಗೆ ಹೊರಟೋಗ್ತಾನೆ. ಪಾಪ ದಕ್ಷ ಏನು ಮಾಡೋಕ್ಕಾಗುತ್ತೆ, ನಾರದನ ಕೆಲಸವು ಧರ್ಮಬದ್ಧವಾದ್ದೇ ಆದರೂ ನನ್ನ ಮಕ್ಕಳನ್ನ ಗೃಹಸ್ಥರನ್ನಾಗಲು ಬಿಡದೆ ಅವ್ರನ್ನ ತಿಂದು ಮುಕ್ದ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾನೆ. ಬ್ರಹ್ಮನ ಹತ್ರ ಹೋಗಿ ನಾರದನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಬ್ರಹ್ಮ ತಾನೇ ಏನು ಮಾಡೋಕ್ಕಾಗುತ್ತೆ, ದಕ್ಷ ಹೋಗಲಿ ಬಿಡು, ಆಗಿದ್ದಾಗ ಹೋಯ್ತು, ಯಾಕೆ ನೀನು ಬೇಜಾರು ಮಾಡ್ಕೋತೀಯ, ನಿನಗೆ ಶ್ರವಣಾಶ್ವರು ಎಂಬ ಅಸಂಖ್ಯಾತ ಪುತ್ರರು ಜನಿಸಿ ಬರ್ತಾರೆ ಅಂತ ವರ ನೀಡ್ತಾನೆ. ಬ್ರಹ್ಮನ ವಾಕು ಯಾವತ್ತಾರು ಸುಳ್ಳಾಗುತ್ತಾ? ಸರಿ, ದಕ್ಷನಿಗೆ ಬಹಳಷ್ಟು ಸಂತಾನ ಲಭ್ಯವಾಗುತ್ತೆ. ದಕ್ಷ ಪ್ರಜೋತ್ಪತ್ತಿಗಾಗಿ ತಪಸ್ಸು ಮಾಡಿ ಅಂತ ತನ್ನ ಮಕ್ಕಳಿಗೆ ಆದೇಶ ಮಾಡ್ತಾನೆ. ಪುನಃ ನಾರದ ವೈರಾಗ್ಯ ಬೋಧನೆ ಮಾಡ್ತಾರೆ. ಅವರೆಲ್ಲರೂ ತಪಸ್ಸನ್ನು ಬಿಟ್ಬಿಡ್ತಾರೆ. ಆಮೇಲೆ ನಾರದನ ಉಪಾಯ ತಿಳಿದ ತಕ್ಷಣ ದಕ್ಷ ಕೋಪ ಬರುತ್ತೆ. ನಾರದ, ನೀನು ನನಗೆ ಮಹೋಪಕಾರವನ್ನು ಮಾಡ್ತಿದ್ದೀಯಾ ಅಂತ ವ್ಯಂಗ್ಯವಾಗಿ ನೋಡೋದು, ನಿನ್ನ ಕೆಲಸದಿಂದ ಲೋಕಕ್ಕೆ ಕೇಡಾಗಿದೆ, ಮಹಾಪರಾಧ ಎಸಗಿದ್ದೀಯಾ. ಇವರೆಲ್ಲರೂ 100 ವರ್ಷ ಬದುಕಬಾಳ ಅನೇಕ ಯಜ್ಞಾಗಾದಿಗಳ ಫಲವಾಗಿ ಸಂತಾನ ಹೊಂದ್ತಾ ಇದ್ರು. ದೇವಶ್ರೀ ಪಿತೃಗಳೆಲ್ಲರಿಗೂ ಇವರಿಂದ ಉದಕ ಪ್ರಾಪ್ತಿಯಾಗಲಿ, ಸ್ವರ್ಗಲೋಕ ಪ್ರಾಪ್ತಿಯಾಗ್ತಿತ್ತು. ಆದರೆ ನೀನೇನು ಮಾಡಿತ್ತು, ಅವ್ರು ಮಾಡಬೇಕಾಗಿದ್ದ ಎಲ್ಲ ಒಳ್ಳೆಯ ಕೆಲಸಗಳಿಗೂ ವೈದಿಕ ಕರ್ಮಗಳಿಗೂ ಅಡ್ಡಿಪಡಿಸಿದೆಯಾ, ಅವ್ರಿಗೆ ಯಾವ ಲೋಕದಲ್ಲಿಯೂ ಜಾಗ ಸಿಗದಂತೆ ಮಾಡಿದೆಯಾ ಅಂತ ಬೈತಾನೆ. ಈ ಮೋಕ್ಷ ಮಾರ್ಗ ಒಂದೇ ಸಹಿ ಮುಖ್ಯವಾಗಿರೋದು ಅಂಥೇಳಿ ಬೋಧನೆ ಮಾಡಿ ಅವನ್ನೆಲ್ಲ ಈ ಥರ ಮೋಕ್ಷಕ್ಕೆ ಕಳಿಸಿ ಅಪಕಾರ ಮಾಡಿಬಿಟ್ಟಿದ್ಯಾ, ಯಾರಿಗೂ ಇಲ್ಲಿ ಸುಖ ಇಲ್ಲ ಅನ್ನೋ ಹಂಗೆ ಮಾಡಿದ್ಯಾ, ನೀನು ಎಂಥ ಭಾಗವತೋತ್ತಮ, ನಿನ್ನ ಕೆಲಸದಿಂದ ನನಗೆ ಭಾಳ ತೊಂದರೆ ಆಗಿದೆ, ನೀನು ಅಪಕೀರ್ತಿಗೆ ಪಾಲಾಗಿದೆಯಾ, ನೀನು ನಾಚಿಕೆ ಇಲ್ಲ ನಿನಗೆ, ಭಾಗವತೋತ್ತಮರೆಲ್ಲರೂ ನಗಪಾಟ್ಲಿಗೆ ಈಡಾಗಿದೆಯಾ, ನೀ ಕಲಹಕಾರಕನೆಂಬ ಬಿರುದು ಬರಲಿ, ಎಲ್ಲರ ತೆಗಳಿಗೂ ಕಾರಣಭೂತನಾಗಿ ನಿನ್ನ ಮೈತ್ರಿ ಭಾವವನ್ನು ಕೆಡಿಸಲು ನೀನೇ ಕಾರಣ ಆಗಿದೆಯಾ, ಎಲ್ಲಿ ನೀನು ಕಾಲಿಟ್ಟರು ಅಲ್ಲಿ ಜಗಳ ಮನಸ್ತಾಪಗಳು ಸಿದ್ಧ, ನಿನ್ನ ಕೆಟ್ಟ ಕೆಲಸಗಳಿಂದ ಅಪಖ್ಯಾತಿ ಪಾಲಾಗುವೆ, ನಿನ್ನ ಉಪದೇಶಗಳು ನಿರರ್ಥಕವೇ ಸರಿ, ಸಂಸಾರ ಮಕ್ಕಳು ಸಿರಿ ಸಂಪತ್ತುಗಳನ್ನು ಆಶಿಸಿ ತಪಸ್ಸು ಮಾಡುತ್ತಾ ಪ್ರವೃತ್ತಿ ಮಾರ್ಗದ ಪಯಣಿಸಲಿಕ್ಕೆ ನೋಡಿದವರಿಗೆ ನಿವೃತ್ತಿ ಮಾರ್ಗವನ್ನು ಬೋಧಿಸ್ತಾ ಇದೆಯಲ್ವಾ, ಇಂದಿನಿಂದ ನಿನ್ನ ಉಪದೇಶಗಳಿಗೆ ಯಾರೂ ಕಿವಿಗೊಡೋದಿಲ್ಲ, ಹಾಗೂ ನಿನ್ನ ಮಾತುಗಳು ನಿಷ್ಪ್ರಯೋಜಕವಾಗುತ್ತೆ ಅಂತ ಶಾಪ ಕೊಟ್ಬಿಡ್ತಾನೆ ದಕ್ಷ. ನಾರದ ಕೋಪ ಬಂದ್ಬಿಡ್ತಾನೆ. ದಕ್ಷ, ನೀನು ಪ್ರಜಾಪತಿಯಾಗಿದ್ದರೂ ವ್ಯರ್ಥವಾಗಿರ್ತಕ್ಕಂಥ ಕಾಮ ಪ್ರವೃತ್ತಿಯನ್ನು ಬೋಧಿಸ್ತಾ ಇದ್ದೀಯಾ, ಮೋಕ್ಷ ಮಾರ್ಗ ಲಭ್ಯವಾಗದ ರೀತಿ ಅಧರ್ಮ ವರ್ತನೆಯನ್ನು ತೊಡಗಿದ್ದೀಯಾ, ಇನ್ನು ಈ ಕೆಲಸ ಕುರಿತು ಯೋಚನೆ ಇದೆಯಾ ನಿನಗೆ ಅಂತ ಕೇಳ್ತಾನೆ. ದಕ್ಷನಿಗೂ ಕೋಪ ಬಂದ್ಬಿಡುತ್ತೆ. ನಿನ್ನ ಮಾತುಗಳು ಯಾವುದೂ ಸತ್ಯವಾಗೋದಿಲ್ಲ, ಸಂಸಾರದಲ್ಲಿ ಸುಖ ದುಃಖಾದ ವಿಷಯಗಳನ್ನು ಅನುಭವಿಸದೆ ಮೋಕ್ಷ ಸಾಧ್ಯವಾಗೋದಿಲ್ಲ, ಗುರುಪದೇಶ ಏನೇ ಆಗಿರಲಿ ಸಂಸಾರದ ಕ್ಲೇಶಗಳ ಅನುಭವದ ನಂತರವೇ ಮೋಕ್ಷ ಸಿದ್ಧಿ, ಅವರ ಅಂತರಂಗದಲ್ಲಿ ಒಂದು ವಿವೇಕ ಉದಯಿಸುತ್ತೆ, ಅದರಿಂದ ಅವರು ನಿವೃತ್ತಿ ಮಾರ್ಗವನ್ನು ಅನುಸರಿಸೋಕ್ಕಾಗೋದಿಲ್ಲ, ಸಂಸಾರದ ಸುಖ ದುಃಖಗಳ ನಂತರವೇ ಗುರುವಾಕ್ಯ ಅವರಿಗೆ ಬಂದಟ್ಟಾಗಲಿ, ಇಂದು ನಿನ್ನ ಮಾತು ನಡೆಯಿತು ದಿಟ್ಟ, ಆದರೆ ಮುಂದೆಂದು ಹಾಗಾಗಲ್ಲ. ಅದು ಅಲ್ಲದೆ ನಾರದ, ನೀನು ಎಲ್ಲಿದ್ದರೆ ಅಲ್ಲಿ ಪರಿಸ್ಥಿತಿ ಹದಗೆಡುತ್ತೆ, ಅದರಿಂದ ನೀನು ಒಂದು ಕಡೆ ಸ್ಥಿರವಾಗಿ ತ್ರಿಲೋಕ ಸಂಚಾರಿಯಾಗುವಂಥ ಶಾಪ ಕೊಟ್ಬಿಡ್ತಾನೆ. ಸರಿ, ನಾರದನ ಖುಷಿನೇ ಆಗುತ್ತೆ ಹೊರತು ಆ ಶಾಪ ಏನು ಬೇಜಾರಾಗಲ್ಲ. ಯಾಕೆಂದರೆ ಸನ್ಯಾಸಿ ಆಗಿರ್ತಕ್ಕಂಥವನಿಗೆ ಇದೆಲ್ಲ ಏನು ಇಲ್ಲೇ ಇರಬೇಕು, ಒಂದೇ ಕಡೆ ಇರಬೇಕು ಅನ್ನೋದೇನು ಇಲ್ವಲ್ಲ. ಅವನು ಆ್ಯಕ್ಚುಲಿ ಸನ್ಯಾಸಿ ಮಲಗಿದ್ದ ಸ್ಥಳದಲ್ಲಿ ಊಟ ಮಾಡಬಾರ್ದು, ಊಟ ಮಾಡಿದ ಜಾಗದಲ್ಲಿ ಮಲ್ಕೊಳ್ಳೋ ಹಂಗಿಲ್ಲ, ಹಗಲಿದ್ದ ಕಡೆಯಲ್ಲಿ ರಾತ್ರಿನ ಕಳಿಬೋ ಹಂಗಿಲ್ಲ, ಚಿತ್ತ ಮಾತ್ರ ಸ್ಥಿರವಾಗಿರಬೇಕು, ಏಕಚಿತ್ತನಾದ ಅವನು ಗೃಹಸ್ಥರ ಮನೆಗಳಲ್ಲಿ ವಾಸ ಮಾಡೋ ಹಂಗಿಲ್ಲ, ಆಶ್ರಮಗಳನ್ನು ನಿರ್ಮಿಸ್ಕೊಂಡು ದೂರವಾಗಬೇಕು, ಇದು ನಿಯಮ. ಸರಿ, ದಕ್ಷ ಒಪ್ಕೋತಾನೆ. ಅದಕ್ಕೆ ಇದನ್ನು ಹೇಳ್ತಾನೆ ದಕ್ಷ. ಅವಾಗ ನಾರದ ಹೇಳ್ತಾ, ದಕ್ಷ, ನನಗೆ ಬೇಕಾದ ವರಗಳೆಲ್ಲವೂ ನೀಡಿದ್ಯಾ ನೀನು, ಭಾಳ ಸಂತೋಷವಾಯಿತು, ನನಗೆ ಇದೇ ಬೇಕಾಗಿತ್ತು, ನಾನೇನು ಎಲ್ರಿಗೂ ಜ್ಞಾನ ಮಾರ್ಗವನ್ನೇ ಕೊಟ್ಟಿದ್ದೇನೆ, ನೀನಾದರೂ ಅವರಿಗೆ ಕಷ್ಟಗಳ ಮಾರ್ಗವನ್ನು ಹೇಳ್ತಾ ಇದ್ದೀನಿ, ನೀನು ಪ್ರಜಾಪತಿ ಅಲ್ವಾ, ನಿರಂತರವಾಗಿ ನೀನು ಮಕ್ಕಳನ್ನು ಪಡ್ಕೊಳ್ಳೋದೇ ನಿನ್ನ ಕೆಲಸ, ಮತ್ತೇನು ಉಪಯೋಗ ನಿನ್ನಿಂದ ಸಾಧ್ಯ ಇಲ್ಲ, ನನಗೆ ಇದು ಯಾವುದೇ ಸಂಬಂಧವೂ ಇಲ್ಲದೆ ಹಾಯಾಗಿ ಸಂಚಾರದಲ್ಲಿ ನಿರತನಾಗ್ತೇನೆ, ಹಾಗೂ ಸಂಚರಿಸುತ್ತಿರುವಾಗಲೇ ಜನರ ಶ್ರೇಯಸ್ಸಿಗೂ ನೆರವಾಗ್ತೇನೆ ಅಂಥೇಳಿ ಅಲ್ಲಿಂದ ಖಾಲಿ ಮಾಡ್ತಾನೆ. ಸರಿ, ಪರಮಜ್ಞಾನಿ ನಾರದ ತನ್ನ ಪತ್ನಿಯನ್ನೂ ಮರೆತು ಬ್ರಹ್ಮಚಾರಿಯಾಗಿ 3 ಲೋಕಗಳಲ್ಲೂ ಯಾವಾಗಲೂ ಸಂಚರಿಸ್ತಾ ಇರ್ತಾನೆ. ತನ್ನ ಅಂತರಂಗದಲ್ಲಿ ಶ್ರೀ ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಾ, ಭಗವಂತನ ದರ್ಶನ ಮಾಡ್ತಾ, ಸಪ್ತಸ್ವರಗಳಿಂದ ಕೂಡಿದ ಸಂಗೀತವನ್ನು ಮಹತಿ ಎಂಬ ವೀಣೆಯ ಮೇಲೆ ಶ್ರುತಿಬದ್ಧವಾಗಿ ನುಡಿಸ್ತಾ ಬಹಳ ನಿಸ್ಸಂಗನಾಗಿರ್ತಾನೆ.
ಭಗವಂತನಿಗೂ ನಾರದನಲ್ಲಿ ತುಂಬ ಪ್ರೀತಿ ಉಂಟಾಗುತ್ತೆ. ನಾರದನು ನೆನೆಸಿದ ಮಾತ್ರಕ್ಕೆ ದರ್ಶನವನ್ನು ಯಾವಾಗ ಬೇಕು ಅಂದಾಗ ಆವಾಗ ಹರಿ ಅವನಿಗೆ ದರ್ಶನ ಕೊಡ್ತಿರ್ತಾನೆ. ಅಂತಹ ಮಹೋನ್ನತ ಸ್ಥಿತಿಗೆ ಏರಿದ ನಾರದ ಪರಮ ಭಾಗವತೋತ್ತಮನಾಗಿ ವಿರಾಜಮಾನವಾಗ್ತಾನೆ. ನೋಡಿ ಎಷ್ಟು ಇದಿದೆ ಅಂದರೆ ನಾರದರದ ಒಂದು ಪಾತ್ರ. ಇನ್ನು ಮುಂದಿನ ಸಂಚಿಕೆಯಲ್ಲಿ ದ್ವಾಪರ ಯುಗದಲ್ಲಿ ಯಾವ್ಯಾವ ಥರ ನಾರದಂದು ಪಾತ್ರಗಳಿತ್ತು ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.